ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾನ್ ಇವತ್ತು ಎಲ್ಲಿದ್ದೀನಿ ಅಂದ್ರೆ ಮೈಸೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಜಾಗ ಇದು. ಏನು ಯಾವ್ದು ಅಂತಂದ್ರೆ ಹೋಟೆಲ್ ಹನುಮಂತು ಪಲಾವ್. ಸೊ ಇದು ನಿಮ್ಗೆ ಕೇಳೋದಾದ್ರೆ 1930ರಿಂದ ಈ ಹೋಟೆಲ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಆಯ್ತಾ. ಒಂದು 90-95 ವರ್ಷದಿಂದ ಈ ಹೋಟೆಲ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಾದ್ರೂ ಸಿಗೋದು ಅಂದ್ರೆ ಇಲ್ಲಿ ಮಟನ್ ಪಲಾವ್ ತುಂಬಾ ಫೇಮಸ್ ಇದು. ಸೊ ನೀವು ಎಷ್ಟೊಂದು ವಿಡಿಯೋಸ್ ಎಷ್ಟೊಂದು ರೀಲ್ಸ್ ಎಲ್ಲಾ ನೋಡಿರ್ತೀರಾ. ಇವಾಗ ಇಲ್ಲೇ ನೋಡ್ತಾ ಇದ್ರಲ್ಲ ಸಿನ್ಸ್ 1930 ಒರಿಜಿನಲ್ ಅಂತ. ಅಂಡ್ ಇನ್ನೊಂದು ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಸೊ ಈ ಹನುಮಂತು ಪಲಾವ್ ಅಂತ ಹೆಸರು ಎಷ್ಟೊಂದು ಇದೆ ಮೈಸೂರಲ್ಲಿ. ನೀವು ಏನಾದ್ರು ನೋಡ್ತಾ ಹೋದ್ರೆ ಇದೇ ಹೆಸರಲ್ಲಿ ಎಷ್ಟೊಂದು ಹೋಟೆಲ್ ಸಿಗುತ್ತೆ. ಅದು ಯಾವ್ದು ಈ ಹನುಮಂತು ಪಲಾವ್ ಆಗಿರಲ್ಲ. ಸೊ ಇದ್ರ ಲೊಕೇಶನ್ ಇದ್ರ ಡೀಟೇಲ್ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸೊ ನಾನು ಯಾವ್ದೋ ಪಲಾವ್ ಯಾವ್ದನ್ನ ಆರ್ಡರ್ ಮಾಡ್ಬಿಟ್ಟು ತಿಂತೀನಿ. ಅದ್ರ ಟೇಸ್ಟ್ ಹೇಗಿದೆ ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನೀವು ಈ ಹೋಟೆಲ್ ಬಂದ್ರೆ ಪಕ್ಕ ಕ್ಯೂ ಹಚ್ಚಲೇಬೇಕು. ಸೊ ಕ್ಯೂ ಇದ್ದೇ ಇರುತ್ತೆ, ರಶ್ ತುಂಬಾ ಇರುತ್ತೆ. ಸೊ ವೇಟ್ ಮಾಡ್ಲೇಬೇಕು ನೀವು ಒಳಗಡೆ ಬಂದ್ಮೇಲೆ. ನೀವು ಹೋಟ್ಲ್ ಒಳಗಡೆ ಬಂದ ತಕ್ಷಣ ಹಿಂಗಿರುತ್ತೆ ನೋಡೋದಕ್ಕೆ. ಸೊ ಇಲ್ಲೆಲ್ಲ ನಿಂತಿದ್ದಾರಲ್ಲ, ಯಾಕೆ ನಿಂತಿದ್ದಾರೆ ಅಂತಂದರೆ ಸೊ ಯಾರು ಊಟ ಮುಗಿಸ್ತಾರಲ್ಲ ತಕ್ಷಣ ಅಲ್ಲೋಗಿ ಕೂತ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ನಿಮಗೆ ಸೀಟ್ ಸಿಗೋಲ್ಲ. ಮತ್ತು ಅದಕ್ಕೆ ಇದು ವೆಯ್ಟಿಂಗು. ಸೊ ಅವ್ರ ಮುಂದೆ ಹೋಗಿ ಯಾರ್ಯಾರು ತಿಂತಿರ್ತಾರಲ್ಲ ಅವ್ರ ಮುಂದೆ ಹೋಗಿ ನೀವು ನಿಂತ್ಕೊಂಡ್ರೆ ಸೊ ನಿಮಗೆ ನೆಕ್ಸ್ಟ್ ಅವ್ರು ಆದಮೇಲೆ ಸೊ ನಿಮಗೆ ಒಂದು ಸೀಟ್ ಸಿಗುತ್ತೆ ಕೂತ್ಕೊಳ್ಳೋಕ್ಕೆ. ಸೊ ಇದು ಆ್ಯಂಡ್ ಸೊ ಇದು ಒಂದು ಜಾಗ. ಇದ್ರ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ. ಸೊ ಅಲ್ಲೂ ಸ್ವಲ್ಪ ಜನ ಕೂತ್ಕೋಬೋದು. ಸೊ ಕೂತ್ಕೊಂಡು ಊಟ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಏನಿದೆ ಅಂತ ನೋಡಿ. ಸೊ ಇದೆಲ್ಲ ಏನು ಫೋಟೋಸ್ ಹಾಕಿದಾರಲ್ಲ ಇಲ್ಲಿ ನಿಮಗೆ, ಸೊ ಯಾರೆಲ್ಲ ಬಂದಿದ್ದಾರೆ, ಸೊ ಅವರು ಊಟ ಮಾಡಿಬಿಟ್ಟು ಹೋಗಿರ್ತಾರೆ ಅಲ್ಲ. ಸೊ ಕುಮಾರಸ್ವಾಮಿ ಆಗಲಿ ಅವ್ರ ಮಗ ಆಗಲಿ, ಸೊ ಇದೆಲ್ಲ ಸಿನ್ಸ್ 1930. ಸೊ ಕೆಲವೊಂದು ದೊಡ್ಡ ವ್ಯಕ್ತಿಗಳು ಯಾರ್ಯಾರು ಬಂದಿರ್ತಾರಲ್ವ ಅವರೆಲ್ಲ ಏನೇನು ಊಟ ಮಾಡಿ ಹೋಗಿರ್ತಾರಲ್ವ ಅದನ್ನು ಆ ಫೋಟೋದಲ್ಲಿ ನೋಡೋದಕ್ಕೆ ನಿಮ್ಗೆ ಆಗುತ್ತೆ. ಸೊ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಅದ್ರ ಪ್ರೈಸ್. ನಿಮ್ಮ ಹೆಸರು? ಸರ್ ಹರೀಶ್ ಅಂತ. ಹರೀಶ್. ಸೊ ಈ ಹನುಮಂತು ಪಲಾವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ನೀವು ಇಲ್ಲಿ? ಸರ್ ನಾನಿಲ್ಲಿ 10 ವರ್ಷ ಮಾಡ್ತಿದ್ದೀನಿ. 10 ವರ್ಷದಿಂದ ಮಾಡ್ತಾ ಇದ್ದೀರಿ. ಸೊ ಇದು ಯಾವಾಗ ಸ್ಟಾರ್ಟ್ ಆಗಿದ್ದು, ಯಾರು ಸ್ಟಾರ್ಟ್ ಮಾಡಿದ್ದು? ನಮ್ ತಾತ ಹನುಮಂತಪ್ಪ ಸ್ಟಾರ್ಟ್ ಮಾಡಿದ್ದು. ನಿಮ್ ತಾತ ಅವರು? ನಮ್ ತಾತ ಅವರು. ನಾವು ರಿಲೇಟಿವ್ ಆಗಬೇಕು. ಓಕೆ, ನೀವು ಅವ್ರ ರಿಲೇಟಿವ್? ರಿಲೇಟಿವ್. ಯಾವ ಯಾವ ಇಷ್ಟಲ್ಲಿ ಸ್ಟಾರ್ಟ್ ಮಾಡಿದವರು? ಸರ್ ಈಗ ಇನ್ನು 6 ವರ್ಷ ಬಂತು ಅಂದ್ರೆ 100 ವರ್ಷ ಆಗತ್ತೆ ಇವತ್ತಿಗೆ. ಇನ್ನ 6 ವರ್ಷ ಆಯ್ತು ಅಂದ್ರೆ 100 ವರ್ಷ. ಓಕೆ, ಇವಾಗ 94 ವರ್ಷ ಆಯ್ತು. ಇವಾಗ 94 ವರ್ಷ ಆಗಿದೆ. 94 ವರ್ಷದಿಂದ. ಸೊ ಇಲ್ಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೆ ಏನಂದ್ರೆ ಮೈಸೂರಲ್ಲಿ ಎಷ್ಟೊಂದು ನಿಮ್ಮ ಹೆಸರಲ್ಲಿ ಎಷ್ಟೊಂದು ಹನುಮಂತು ಪಲಾವ್ ಹೋಟೆಲ್ ಇದಾವೆ. ಸೊ ನಿಮ್ದು ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಬರುತ್ತೆ ಏನು ಅದನ್ನ ಹೇಳಿ. ಸರ್ ಅಕ್ಬರ್ ರೋಡ್ ಅಂತ. ಓಕೆ, ಅಕ್ಬರ್ ರೋಡ್ ಚಿಕ್ಕ ಮಾರ್ಕೆಟ್ ಪಕ್ಕದಲ್ಲಿ ಈ ಕಾರ್ನರ್ ಅಲ್ಲಿ ನಮ್ಮ ಹೋಟ್ಲು ಬರುತ್ತೆ. ನಮ್ ತಾತ ಮಾಡ್ತಿದ್ ಇದೇ ಹೋಟ್ಲು. ಇದು ಮೇನ್ ನಮ್ ತಾತಂಗೆ. ನಮ್ ತಾತ ಆಮೇಲೆ ನಮ್ ತಂದೆ ಪರಮೇಶ್ವರರು, ಆಮೇಲೆ ಈಗ ನಮ್ಮ ಅಣ್ಣ ವಿಶಾಲ್ ಅಂತ ಅವರೇ ಶುರು ಮಾಡಿದ್ದಾರೆ ಸರ್. ಈಗ ವಿಶಾಲ್ ಅಣ್ಣ ಅವರು ನಮ್ಮ ಅಣ್ಣವರು ಇದನ್ನೆಲ್ಲಾನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದಾರೆ. ನಮ್ ತಂದೆ ಮಾಡ್ತಿದ್ದಾಗ ಬೆಳಗ್ಗೆ ಮಾರ್ನಿಂಗ್ ಮಾಡ್ಬಿಟ್ಟು ಮಧ್ಯಾಹ್ನಕ್ಕೆಲ್ಲ ಕ್ಲೋಸ್ ಮಾಡಿ ನಮ್ ತಂದೆ ಕ್ಲೋಸ್ ಮಾಡ್ತಿದ್ರು. ಈಗ ನಮ್ಮ ಅಣ್ಣ ಹ್ಯಾಂಡ್ ಓವರ್ ತಗೊಂಡು ನಮ್ಮ ಅಣ್ಣ ಎಜುಕೇಶನ್ ಮಾಡಿ ಅಲ್ಲಿ ಎಲ್ಲೂ ಹೋಗೋದ್ ಬೇಡ, ನಾನು ಇಲ್ಲೇ ಅಷ್ಟು ಜನಕ್ಕೆ ನಾನು ಅನ್ನದಾನ ನೀಡಬೇಕು, ನಮ್ ಕಸ್ಟಮರ್ ಸಂಪಾದನೆ ಮಾಡ್ಬೇಕು, ನಮ್ ತಾತನ ಹೆಸರು ಉಳಿಸ್ಬೇಕು ಅಂತ ನಮ್ಮ ಅಣ್ಣ ನಿಂತ್ಕೊಂಡ್ಮೇನಿಂದ ಈ ತರ ಜನ ಎಲ್ಲ ಸಂಪಾದನೆ ಮಾಡಿದ್ದಾರೆ ಸರ್. ಇಲ್ಲಿಂದ ನಮ್ಮ ಮೈಸೂರಿದು ಎಲ್ಲಾ ಕಡೆ ಇಂಪ್ರೂವ್ ಆಗಿದೆ. ನಮಗ್ ಬರೋ ಕಸ್ಟಮರ್ ಎಲ್ಲ ಹೊರಗಡೆ ಬೆಂಗಳೂರು ಎಲ್ಲ ಜನ ಬರ್ತಾರೆ. ತುಂಬಾ ಚೆನ್ನಾಗಿದೆ ಅಂತ ಹೋಗ್ತಾರೆ ಹೊರತು ತುಂಬಾ ಎಲ್ಲ ಲೈಕ್ ಮಾಡಿದ್ದಾರೆ ಜನ. ಹನುಮಂತ ಪಲಾವ್ ಅಂದ್ರೆ ಒಂದು ಹೆಸರು. ಟೈಮಿಂಗ್ಸ್ ಏನು, ಎಷ್ಟು ಗಂಟೆಯಿಂದ? ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 o'clock 9:30 ತನಕ ಇರುತ್ತೆ ಭಾನುವಾರ ದಿನ. ಇನ್ನು ಬಾಕಿ ದಿನ ಎಲ್ಲ 7 ಗಂಟೆಗೆ ಇರುತ್ತೆ. ಕ್ಲೋಸ್ ಇರುತ್ತೆ ಸೋಮವಾರ ಮಾತ್ರ ಸರ್. ಸೋಮವಾರ ಕಂಪ್ಲೀಟ್ ಕ್ಲೋಸ್ ಸರ್. ಕಂಪ್ಲೀಟ್ ಕ್ಲೋಸ್. ಇವಾಗ ಇಲ್ಲಿ ಬಂದವರೆಲ್ಲ ನಿಮ್ಗೆ ಟೇಸ್ಟ್ ವೈಸ್ ಏನಾದ್ರು ನಿಮ್ಗೆ ಈ ಸೀಕ್ರೆಟ್ ಟೇಸ್ಟ್ ಇದೆಯಲ್ಲ, ಇದ್ರ ಸೀಕ್ರೆಟ್ ಏನು, ಏನ್ ಮಸಾಲಾ ಕ್ರಿಯೇಟ್ ಮಾಡ್ತೀರಾ? ಇಲ್ಲ ಸರ್, ಎಲ್ಲ ಮನೇಲಿ ಇಲ್ಲೇ ಪ್ರಿಪೇರ್ ಮಾಡ್ಕೊತೀವಿ. ಇಲ್ಲೇ ಪ್ರಿಪೇರ್ ಮಾಡಿ ಎಲ್ಲ ನಮ್ಮ ಅಣ್ಣನ ಕೈ ಗುಣ, ನಮ್ಮ ತಾತನ ಕೈ ಗುಣ. ನಮ್ಮ ತಾತ ಏನ್ ನಡೆಸ್ಕೊಂಡ್ ಬಂದಿದ್ರು ಅದೇ ರೀತಿ ನಮ್ ತಂದೆ ಪರಮೇಶ್ವರ ನಡೆಸಿದ್ರು. ಅದೇ ರೀತಿ ನಮ್ಮ ಅಣ್ಣ ವಿಶಾಲಣ್ಣ ಈಗ
ಅದೇ ರೀತಿ ನಡ್ಸ್ಕೊಂಡು ಹೋಗ್ತಿದೆ ಆ ಇಂಗ್ರೀಡಿಯೆಂಟ್ ಏನ್ 94 ವರ್ಷ ಆಗಿದೆಯಲ್ಲ so ಅದೇ ಪ್ರೊಸೆಸ್ ಫಾಲೋ ಮಾಡ್ತೀರಾ ಇವಾಗ? ಕರೆಕ್ಟ್ ಸರ್, ಅದನ್ನೇ ಮಾಡಿ ಈ ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕು. ನಾವು ಸರ್ ನಾವು ನಮ್ಮ ಜನನ ಈ ಬರೋ ಜನ ಕಸ್ಟಮರ್ ಅನ್ನ ಉಳಿಸ್ಕೊಂಡ್ರೆ ಯಾವ್ದೋ ಒಂದು ಚಿಕ್ಕಿ ಬರ್ದಂಗ್ ಉಳಿಸ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಸರ್. ಸೊ ನಿಮ್ ಜೊತೆ ಮಾತಾಡಿ ಚೆನ್ನಾಗಾಯ್ತು, ನಾನು ತಿಂದೆ, ತುಂಬಾ Thank you, ಚೆನ್ನಾಗಿತ್ತು. ಸೊ ಹಿಂಗೆ ಸರ್ವ್ ಮಾಡ್ತಾ ಹೋಗಿ. Thank you sir. ಎಲ್ಲ ಜನಗ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಎಲ್ಲಿಗೆ ನಡ್ಸ್ಕೊಂಡೈತಿ ಹಂಗೆ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಹನುಮಂತು ಪಲಾವ್ ಅಲ್ಲಿ ಬಂದು ಕುತ್ಕೊಂಡಿದೀನಿ. ಇವಾಗ ನಂಗೆ ಈಗ ಜಾಗ ಸಿಕ್ತು. ಇವಾಗ ಒಂದು 30 ಮಿನಿಟ್ಸ್ ಆದ್ಮೇಲೆ ನಂಗೆ ಒಂದು ಸ್ವಲ್ಪ ಜಾಗ ಸಿಕ್ಕಿದೆ. ಇಲ್ಲ ಒಂದು ಮಾತ್ರ ಪಲಾವ್ ರೈಸ್. ಸೊ ಇವಾಗೊಂದು ನಾನು ಮಟನ್ ಎಲ್ಲ ತಿನ್ನಲ್ಲ, ಸೊ ಇವಾಗೊಂದು ಪಲಾವ್ ರೈಸ್ ನ ಆರ್ಡರ್ ಮಾಡಿದ್ದೀನಿ. ಸೊ ಹೆಂಗಿದೆ ಏನು ಅಂತ ನಿಮ್ಗೆ ಟೇಸ್ಟ್ ನ ಹೇಳ್ತೀನಿ. ಸೊ ಪಲಾವ್ ರೈಸ್ ಅಂದ್ರೆ ಮಟನ್ ಇರಲ್ಲ, ಸೊ ಪಲಾವ್ ರೈಸ್ ಮಟನ್ ಇಲ್ಲದೆ ರೈಸ್ ಇರುತ್ತೆ, ಅದನ್ನ ತಿಂತೀನಿ. ತಿಂದು ನಿಮ್ಗೆ ಟೇಸ್ಟ್ ಹೇಗಿದೆ ಏನು ಪ್ರತಿಯೊಂದು ತಿಳಿಸ್ತೀನಿ. ಸೊ ಇಲ್ಲಿ ಏನು ಅಂತಂದ್ರೆ ಫಸ್ಟ್ ನಮ್ಗೆ ಪೇಪರ್ ಹಾಕ್ತಾರೆ. ಆ ಪೇಪರ್ ಹಾಕಿದ ಮೇಲೆ ಆ ಪೇಪರ್ಗೆ ಒಂದು ಎಲೆ ಹಾಕ್ತಾರೆ. ಎಲೆ ಹಾಕಿ ಅದ್ರ ಮೇಲೆ ನಮ್ಗೆ ಸರ್ವ್ ಮಾಡ್ತಾರೆ. ಸೊ ಹಿಂಗ್ ನಮ್ಗೆ ಸರ್ವ್ ಮಾಡಿದ್ದಾರೆ ರೈಸು. ಸೊ ತಿಂತೀನಿ, ಬನ್ನಿ ಟೇಸ್ಟ್ ನೋಡೋಣ ಹೆಂಗಿದೆ. ಬಿಸಿ ಬಿಸಿ ಇರುತ್ತೆ ಆಯ್ತಾ. ಹೇಳ್ತಿದೀನಿ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ನಿಮ್ಗೆ ಆ ಫ್ಲೇವರ್ ಇರುತ್ತಲ್ಲ, ಆ ಮಸಾಲೆ ಎಲ್ಲ ಸೊ ನಾಲ್ಗೆಗೆ ಹತ್ತುತ್ತೆ, ಸೂಪರ್ ಆಗಿದೆ. ಸೊ ಬಂದು ನೀವೇನೋ ಮೈಸೂರಿಗೆ ಬಂದ್ರೆ ಒಂದ್ಸತ ನೀವು ಟ್ರೈ ಮಾಡ್ಲೇಬೇಕು. ಓಕೆ, ಇವಾಗ ನಾನು ಪಲಾವ್ ರೈಸ್ ಆರ್ಡರ್ ಮಾಡಿದ್ದಲ್ಲ, ಸೊ ಇದು 70 rupees ಕಾಸ್ಟ್. ಸೊ ಕ್ವಾಂಟಿಟಿ ನೋಡ್ರಿ ನೀವು ಹೆಂಗಿದೆ, ಇಷ್ಟು ಕ್ವಾಂಟಿಟಿ ಇಬ್ರು ತಿನ್ಬೋದು ನಿಜ. ಸೊ ನನ್ನಂತವ್ರು ಸೊ ಇಬ್ರು ತಿನ್ಬೋದು, ಅಷ್ಟು ಕ್ವಾಂಟಿಟಿ ಕೊಟ್ಟಿದೆ. ಟೇಸ್ಟ್ ವೈಸ್ ಮಾತ್ರ ಸೂಪರ್. ಟೇಸ್ಟ್ ಹೇಗಿದೆ? ಟೇಸ್ಟ್ ನಮ್ ತಾತನ ಕಾಲದಿಂದ ಚೆನ್ನಾಗಿದೆ. ನಮ್ ತಾತವ್ರು ಇಲ್ಲೇ ಬರ್ತಾ ಇದ್ದು. ಅವ್ರ ತಾತ, ನಮ್ಮಪ್ಪ, ಈಗ ನಾವು ಎಲ್ಲ ಸೂಪರ್ ಆಗಿದೆ. ರೆಫರ್ ಕರ್ಕೊಂಡ್ಬಂದು ತಿನ್ಸಿ ಒಂದ್ಸರಿ, ಗೊತ್ತಾಗತ್ತೆ. ನಮ್ದು ಇದೆ ಊರು ಮೈಸೂರು ಲೋಕಲ್. ತುಂಬಾ ಚೆನ್ನಾಗಿದೆ. ನಾವು ಬರ್ತಾ ಇರ್ತೀವಿ ರೆಗ್ಯುಲರ್, ಎವ್ರಿ ಸ್ಯಾಟರ್ಡೆ ಸಂಡೇ ಹಿಂಗೆ ಫ್ರೆಂಡ್ಸ್ ಜೊತೆ ರೌಂಡ್ಸ್ ಊಟ ಅಂದ್ರೆ ಇಲ್ಲ. ಪಕ್ಕದಲ್ಲಿ ಬಾರ್ ಬೇರೆ ಇದೆ, ಅದೆಲ್ಲ ಆಗುತ್ತೆ. ನಿಮ್ಮ ಹೆಸರು? ಅರವಿಂದ್ ಅಂತ ಅಣ್ಣ. ನಿಮ್ಮ ಆಶೀಶ್ ರೆಡ್ಡಿ ರಿತೀಶ್ ಅಂತ. ಸೊ ಇವ್ ಹನುಮಂತ ಪಲಾವ್ ಎಷ್ಟು ದಿವಸದಿಂದ? ನಾನು ಮೈಸೂರ್ಗೆ ಯಾವಾಗೆಲ್ಲ ಬರ್ತೀನೋ ಅವಾಗೆಲ್ಲ ಹನುಮಂತ ಪಲಾವ್ ಬಂದು ತಿನ್ಬಿಟ್ಟು ಹೋಗ್ತೀನಿ ಅಣ್ಣ. ಒಂದು ಎಷ್ಟು ವರ್ಷದಿಂದ? ಅಪ್ರಾಕ್ಸ್ ಒಂದು 8 ವರ್ಷದಿಂದ ಬರ್ತಾ ಇದೀನಿ ಅಣ್ಣ. ಇಲ್ಲೇ ತಿಂತಾ ಇದ್ದೀರಾ? ಹ್ಞೂ ಅಣ್ಣ, ಮೈಸೂರ್ಗೆ ಬಂದಾಗಲೆಲ್ಲ ಇಲ್ಲೇ ಬಂದು ತಿನ್ನೋದಣ್ಣ. ಟೇಸ್ಟ್ ಎಲ್ಲ ಹೆಂಗಿದೆ? ಬೊಂಬಾಡಾಗಿದೆ ಅಣ್ಣ. ನೋಡಿ ಅಣ್ಣ, ಪಾರ್ಸಲ್ ಬೇರೆ ತಗೊಂಡಿದ್ದೀನಿ. ತಿನ್ಬಿಟ್ಟು ಪಾರ್ಸಲ್ ತಿನ್ಬಿಟ್ಟು ಮತ್ತೆ ತಗೊಂಡ್ ಹೋಗ್ತೀವಿ, ಹೋಗ್ತಾ ಮತ್ತೆ ತಿನ್ಕೊಂಡು ಹೋಗ್ತೀವಿ. ನಿಮ್ ಟೇಸ್ಟ್ ಹೆಂಗಂತ? ಚೆನ್ನಾಗಿದೆ ಅಣ್ಣ. ನೀವ್ ಎಷ್ಟು ದಿವಸದಿಂದ ಇಲ್ಲಿ ತಿಂತಾ ಇದ್ದೀರಾ? ನಾವು 3 years. 3 years ಇಂದ ಇಲ್ಲೇ ಬರ್ತಾ ಇದ್ದೀರಾ? ನೀವು ಪ್ರಾಪರ್ ಮೈಸೂರು ಅವ್ರೇನಾ? ಎಲ್ಲ ಬೆಂಗಳೂರು ತಿನ್ನಕ್ಕೋಸ್ಕರ ಬರ್ತೀವಿ ಬೆಂಗಳೂರಿಂದ. ಬೆಂಗಳೂರಿಂದ ತಿನ್ನೋಗೋಸ್ಕರ ಡೀಸೆಲ್ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ. ಸೂಪರ್. ನೀವ್ ಎಷ್ಟು ವರ್ಷದಿಂದ ಇಲ್ಲಿ ತಿಂತಾ? ನಾವು 3 ವರ್ಷದಿಂದ 3 ವರ್ಷ. ನೀವು 3 ವರ್ಷ. ನೀವೆಲ್ಲ ಫ್ರೆಂಡ್ಸಾ? ಎಲ್ಲ ಒಟ್ಟಿಗೆ ಬರೋದು. ಫೈನ್, ಥ್ಯಾಂಕ್ ಯು. ಸೂಪರ್. ಓಕೆ, ಥ್ಯಾಂಕ್ ಯು. ಸಿಗೋಣ. ಓಕೆ, ಬೆಂಗಳೂರು.